ಇಲ್ಲಿ ನಿಮಗೆ ವಿಷಯ ಗೊತ್ತಾಯ್ತಾ? ಗೃಹಲಕ್ಷ್ಮಿ ಯೋಜನೆಯದು 14ನೇ ಕಂತಿನ ಇವತ್ತು ಬೆಳಿಗ್ಗೆ 12:30ಕ್ಕೆ ಜಮಾ ಆಗ್ತಿದೆ. ಮತ್ತೆ ಸರ್ಕಾರದವರು ಅಫಿಷಿಯಲ್ ಆಗಿ ಹೇಳ್ಪಟ್ಟಿದ್ದಾರೆ, 10 ಲಕ್ಷ ಜನ ಮಹಿಳೆಯರಿಗೆ ನಾವು ಈ ತಿಂಗಳು 14ನೇ ಕಂತಿನ ಹಾಕಲ್ಲ ಅಂತ. ಹಾಗಾದ್ರೆ 14ನೇ ಕಂತಿನ ಯಾವ ರೀತಿ ಜಮಾ ಆಗ್ತಿದೆ, ಜಮಾ ಆಗದೆ ಇರೋರು ಏನಾದರೂ ಮಾಡಬೇಕಾ, ಮತ್ತೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲಾನು ಕೂಡ ನಿಮಗೆ ಈ ಒಂದು ವಿತ್ ಪ್ರೂಫ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಸಾಕಷ್ಟು ಜನ 13ನೇ ಕಂತಿನವರೆಗೂ ಕೂಡ ಹಣವನ್ನು ಪಡೆದುಕೊಂಡಿದ್ದೀರಾ. ಒಂದು ಕಂತಿನ ಹಣ ಬಂತು ಅಂದರೆ ನೀವು ವೇಟ್ ಮಾಡಿದರೆ ನೆಕ್ಸ್ಟ್ ಕಂತು ಯಾವಾಗ ಬರುತ್ತೆ ಅಂತ ಈ ಒಂದು 14ನೇ ಕಂತಿನ ಹಣ ಏನಿದೆ ಎಲ್ಲಾನು ಕೂಡ ನಿಮಗೆ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂತ ವೇಟ್ ಮಾಡಿದ್ರಿ. ಆದರೆ ಸರ್ಕಾರದವರು ಮೊದಲೇ ಹೇಳಿದ್ರು ದೀಪಾವಳಿ ಹಬ್ಬಕ್ಕೆ ಹಾಕಿ ಕೊಡ್ತೀವಿ 2,000 ರೂಪಾಯಿ ಅಂತ. ಆದರೆ ಆಮೇಲೆ ಏನಾಯ್ತಂದ್ರೆ ಹಣ ಹಾಕಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅದರಿಂದ ನಿಮಗೆ ಫೇಲ್ ಆಯಿತು. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ರತಿಯೊಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಲೇಟೆಸ್ಟ್ ಆಗಿ ಏನೇನು ಡೆವಲಪ್ಮೆಂಟ್ ಆಯಿತು, ಹಾಗೆ 14ನೇ ಕಂತಿನ ಹಣದ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 14ನೇ ಕಂತಿನ ಹಣ ಬಂದ್ಬಿಟ್ಟು ನವೆಂಬರ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಚಾನಲ್ನಲ್ಲಿ ನೀವು ಒಂದು ಅಪ್ಡೇಟ್ನ ಕೇಳಿದ್ದೀರಾ. ಮತ್ತೆ ಈ ಒಂದು ಲೇಟೆಸ್ಟ್ ಆಗಿ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ಅಂದ್ರೆ 3-4 ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಮತ್ತೆ ನಿನ್ನೆದು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, 15ನೇ ತಾರೀಕು ಒಳಗಡೆನೆ ಹಣ ಬಂದು ಜಮೆ ಆಗುತ್ತೆ ಅಂತ. ಸೇಮ್ ಅದೇ ರೀತಿ ಇವಾಗ 14ನೇ ಕಂತಿನ ಹಣ ಜಮಾ ಆಗ್ತಿದೆ. ಹಾಗಾದ್ರೆ ಈ ಒಂದು 14ನೇ ಕಂತಿನ ಹಣ ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ, ಮತ್ತೆ 10 ಲಕ್ಷ ಜನ ಮಹಿಳೆಯರಿಗೆ ಏನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ಮತ್ತೆ ಹಣ ಬಂದಿಲ್ಲದೆ ಇರುವವರು ಏನಾದರೂ ಪ್ರೊಸೆಸ್ ಮಾಡಬೇಕಾ, ಇದರ ಬಗ್ಗೆ ಎಲ್ಲಾನು ಕೂಡ ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, 14ನೇ ಕಂತಿನ ಹಣ. ಮತ್ತೆ ಸಾಕಷ್ಟು ಜನಕ್ಕೆ ಇವಾಗ ಕನ್ಫ್ಯೂಷನ್ ಕೂಡ ಇರುತ್ತಲ್ಲ, 14ನೇ ಕಂತಿನ ಇವತ್ತು ಬರುತ್ತಾ, ನಿಜವಾಗ್ಲೂ ಜಮೆ ಆಗ್ತಿದೆಯಾ ಅಂತ. ಇದಕ್ಕೆ ನೀವು ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ನೀವೇ ಆನ್ಸರ್ನ ಕೊಡಬೇಕಾಗುತ್ತೆ. ಇವಾಗ ನಿಮಗೆ ಯಾರ್ಯಾರಿಗೆ ಹಣ ಬಂದಿದೆ, ಇವತ್ತು ಜಮೆ ಆಗಿದೆ, ಮೆಸೇಜ್ ಆಗಲಿ ನೋಡಿದ್ದೀರಾ, ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ನೀವೆಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಹಾಕಿ ಒಂದೊಂದು. ಯಾಕೆ ಅಂದರೆ ಇಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಮತ್ತೆ ನಂಬಿಕೆ ಬರುತ್ತೆ. ಅಯ್ಯೋ ಇವತ್ತು ಹಣ ಬಂದು ಇವತ್ತು ಜಮೆ ಆಗ್ತಿದೆ, ನಮಗೂ ಕೂಡ 2,000 ರೂಪಾಯಿ ಬರುತ್ತೆ ವೇಟ್ ಮಾಡಿದ್ರೆ ಅಂತ ಅವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ, ಅವ್ರಿಗೂ ಕೂಡ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಇವಾಗ 2,000 ರೂಪಾಯಿ ನಮಗೂ ಕೂಡ ಆದಷ್ಟು ಬೇಗ ಬರುತ್ತೆ ಅಂತ. ಯಾಕೆ ಅಂದರೆ ಇಲ್ಲಿ ನಿಮಗೆ ಕ್ವಶನ್ ಬರೋದು ಏನು, ನಮಗೆ ಬರಬೇಕಲ್ಲ 2,000 ರೂಪಾಯಿ 14ನೇ ಕಂತಿನ ಹಣ, ನಮ್ಮ ಖಾತೆಗೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ 10 ಲಕ್ಷ ಜನ ಮಹಿಳೆಯರಿಗೆ ಏನಕ್ಕೆ ಬರಲ್ಲ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ಇಲ್ಲಿ 10 ಲಕ್ಷ ಜನ ಮಹಿಳೆಯರಿಗೆ ಏನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂದ್ರೆ 14ನೇ ಕಂತು ಅವರದೆಲ್ಲರದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ ತಕ್ಷಣ ಅಂತ ಮಹಿಳೆಯರಿಗೆ ನಾವು ಒಂದು ಗೃಹಲಕ್ಷ್ಮಿ ಯೋಜನೆ ಹಾಕೋದನ್ನ ಕೂಡ ಸ್ಟಾಪ್ ಮಾಡ್ತೀವಿ. 10 ಲಕ್ಷ ಜನ ಮಹಿಳೆಯರದು ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳಕ್ಕೆ ಅಂತ ಸರ್ಕಾರದವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನ 14ನೇ ಕಂತಿನ ಯಾರ್ಯಾರಿಗೆ ಬಂದಿಲ್ಲ ಅದನ್ನ ಏನಾದ್ರೂ ಜನಕ್ಕೆ ಏನಾದ್ರೂ ಪ್ರೊಸೆಸ್ ಮಾಡಬೇಕು ಅಥವಾ ಯಾವುದಾದರೂ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಇವಾಗ ನಮ್ದೇನಾದ್ರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅನ್ನೋ ಡೌಟ್ ಕೂಡ ಇರುತ್ತೆ. ನಿಮಗೆ ಯಾವುದೇ ತರಹದ ಪ್ರೊಸೆಸ್ ಇರಲ್ಲ, ನೀವು ಆರಾಮವಾಗಿ ಇರಬಹುದಾಗಿರುತ್ತದೆ. ರೇಷನ್ ಕಾರ್ಡ್ ನಿಮ್ದೇನಾದ್ರೂ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ತಿಳ್ಕೊಳ್ಳೋಕೆ ನೀವು ಏನ್ ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ರೇಷನ್ ಕಾರ್ಡ್ ತಗೊಂಡಿರಲ್ಲ ಆವಾಗ್ಲೂ ಕೂಡ ನಿಮಗೆ ಕನ್ಫರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ನೀವು ಈ ಒಂದು ಹಣ ಜಿಲ್ಲಾ ವೈಸ್ ಹಾಕ್ತಾ ಇಲ್ಲ, ರ್ಯಾಂಡಮ್ ಆಗಿ ಹಾಕೊಂಡು ಬರ್ತಾ ಇದ್ದಾರೆ. ನಿಮಗೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಂದಿರಲ್ಲ, ನಿಮಗೆ ಕೇವಲ ಇನ್ನು 2-3 ದಿನದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾರ್ಯಾರಿಗೆ ಬಂದಿಲ್ಲ ಅವರೆಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ ಬಗ್ಗೆ ಈ ರೀತಿಯಂತ ಅಪ್ಡೇಟ್ಸ್ ಬಂತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.